ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕೆ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಇವಾಗ ಈ ರೀತಿ ವೇಸ್ಟ್ ಬಾಟಲ್ ಇರುತ್ತಲ್ಲ, ಅಂದರೆ ಈಗ ಬೇಸಿಗೆಗೆ ಈ ರೀತಿ ಜ್ಯೂಸ್ ಅದು ಎಲ್ಲ ತೊಗೊಂಬರ್ತೀವಲ್ರಿ ಮನೆಗೆ. ಅವಾಗ ಈ ರೀತಿ ಬಾಟಲ್ ಸಮೇತ ತೊಗೊಂಬಂದಿದ್ವಿ ಅಂದ್ರೆ ಬಾಟಲ್ದಾಗಿರೋ ಜ್ಯೂಸ್ ತೊಗೊಂಬಂದೀವಂದ್ರೆ ಈ ರೀತಿ ಬಾಟಲ್ ಸಿಗ್ತಾವಲ್ಲ, ಜ್ಯೂಸ್ ಕುಡಿದ್ಮೇಲೆ ಮೇಲಿನ ಕವರ್ ತೆಗ್ದು ವೇಸ್ಟ್ ಮಾಡೋದು ಯಾಕೆ, ಈ ರೀತಿ ಯೂಸ್ ಮಾಡ್ಕೊಳ್ಳೋದ್ರಿ. ನೋಡ್ರಿ, ಅದು ಬಾಟಲ್ನ ನಾನು ಮೇಲಿನ ಕವರ್ ತೆಗ್ದು ಸ್ವಚ್ಛಂಗಿ ತೊಳ್ಕೊಂಡೀನಿ ರೀ. ಅದಕ್ಕೆ ಇವಾಗ ನಾನು ಸಾಲ್ಟ್ ಹಾಕತ್ತೀನಿ, ಅಂದ್ರೆ ಉಪ್ಪು ಹಾಕ್ಕೊಳತ್ತೀನಿ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ನಾವು ಇದಕ್ಕೆ ಹಾಕೊಳ್ಳೋನು. ನೋಡ್ರಿ, ನಾನು ಇಷ್ಟು ಉಪ್ಪು ಹಾಕ್ಕೊಂಡೀನಿ. ಇವಾಗ ಇದಕ್ಕೆ ಅದ್ರ ಮೇಲಿನ ಟೋಪನ್ ಇರ್ತೈತಲ್ರಿ, ಅದಕ್ಕನ ಒಂದು ಸಣ್ಣ ಸ್ಪೂನ್ ಸಹಾಯದಿಂದ ಅಥವಾ ಒಂದು ಚಿಮ್ಟಾನೋ ಅಥವಾ ಒಂದು ಹೇರ್ ಪಿನೋ ಯಾವುದೋ ಒಂದು ತೊಗೊಂಡು ಅದನ್ನು ಸುಟ್ಟುಬಿಟ್ಟು ಒಂದು ಸ್ವಲ್ಪ ಬೆಂಕಿ ಕಾಸಿ ಈ ರೀತಿ ಬೂಚಿರ್ತೈತಲ್ಲ ಅಂದ್ರೆ ಟೋಪನ, ಅದಕ್ಕೆ ಹೋಲ್ ಮಾಡ್ಕೋಬೇಕ್ರಿ. ನೋಡ್ರಿ, ಈ ರೀತಿ ಸುತ್ತಾ ಕಡೆ ಹೋಲ್ ಮಾಡ್ಕೊಂಡೀನಿ. ಅದ್ರ ಒಳಗೂ ಈ ರೀತಿ ಹೋಲ್ ಮಾಡಿನಲ್ಲ, ಹೋಲ್ ಮಾಡಿದ್ಮೇಲೆ ಅದ್ರದ್ದು ಸ್ವಲ್ಪ ಮ್ಯಾಲೆ ಕೈಗೆ ಹತ್ತಿರ್ತೈತಲ್ರಿ, ಅದು ಎಲ್ಲ ಕವರ್ ಆಗಬೇಕು ಅಂದ್ರೆ ಚಾಕು ತೊಗೊಂಡು ಚಾಕು ಒಂದು ಸ್ವಲ್ಪ ಬೆಚ್ಚ ಕಾಸ್ಕೊಂಡು ಅದ್ರ ಮ್ಯಾಲೆ ಈ ರೀತಿ ಸವರಿದ್ರೆ ಆದ್ರೆ ನೋಡ್ರಿ ಸಪಯ ಆಗ್ತೈತಿ. ಯಾವುದೋ ಕಾರಣಕ್ಕೂ ಅದು ತಟ್ಟಂಗಿಲ್ಲ ಕೈಗೆ. ಇವಾಗ ಇದನ್ನು ಉಪ್ಪಿನ ಬಾಟಲ್ಗೆ ಬೂಚ್ ಹಾಕೊಂಡ್ಬಿಟ್ರೆ ನೋಡ್ರಿ ಎಷ್ಟು ಈಸಿಯಾಗಿ ಒಂದು ಸಿಂಪಲ್ ಆಗಿರೋದು ಸಿಗ್ತೈತಿ. ನೋಡ್ರಿ, ಇವಾಗ ಈ ರೀತಿ ನಾನು ಉಪ್ಪು ಹಾಕಿ ತೋರ್ಸತ್ತೀನಿ. ಅಡುಗೆ ಒಳಗಾಗಿರ್ಬೋದು, ಪಿಜ್ಜಾ ಅದಕ್ಕೆ ಇದಕ್ಕೆ ಈ ರೀತಿ ಮ್ಯಾಲೆಲ್ಲ ಸಿಂಪಡಿಸ್ತೀವಿರಲ್ರಿ ಉಪ್ಪನ್ನು. ಈ ರೀತಿ ನಾವು ಅದಕ್ಕೆ ಬಾಟಲ ಒಂದು ಮಾರ್ಕೆಟ್ ಒಳಗೆ, ಜಿಮಾಟ್ ಒಳಗೆ ಈ ರೀತಿ ಎಲ್ಲ ತೊಗೊಂಬರೋಕ್ಕಿಂತ ಸೂಪರ್ ಮಾರ್ಕೆಟ್ ಒಳಗೆಲ್ಲ ಸಿಂಪಲ್ಲಾಗಿ ಮನ್ಯಾಗನ ವೇಸ್ಟ್ ಬಾಟಲಿಂದ ಮಾಡ್ಕೋಬಹುದ್ರಿ. ನೋಡ್ರಿ, ಇವಾಗ ಗ್ಯಾಸ್ ಕಟ್ಟಿ ಮೇಲೆ ಆಯಿಲ್ ಚೆಲ್ಲೈತಲ್ಲ, ಅದನ್ನು ನಾವು ಎಷ್ಟೋ ಒರೆಸಿದ್ರು ಕಲಿಕೊಂಡಿರ್ತೈತೆ. ಅಂದ್ರೆ ಇದಕ್ಕನ ಇವಾಗ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೋಬೇಕ್ರಿ. ಅಂದ್ರೆ ಎಣ್ಣೆ ಎಲ್ಲಿ ಬಿದ್ದಿರ್ತೈತಲ್ಲ ಅಡುಗೆ ಎಣ್ಣೆ, ಅದಕ್ಕನ ಗೋಧಿ ಹಿಟ್ಟನ್ನು ಈ ರೀತಿ ಹಾಕೊಂಬಿಡ್ರಿ. ಇದಕ್ಕನ ಗೋಧಿ ಹಿಟ್ಟು ಜೊತೆ ನಾವು ಅದು ಇರಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟನ್ನು ಹಾಕೋಬಹುದ್ರಿ. ಅಕ್ಕಿ ಹಿಟ್ಟು ಬೇಕಾದ್ರೂ ಹಾಕಿರ ನಡಿತೈತಿ. ನಾನು ಗೋಧಿ ಹಿಟ್ಟು ಹಾಕತ್ತೀನಿ. ಇದನ್ನು ಹಾಕಿ ಒಂದು 10 ಮಿನಿಟ್ ಇಲ್ಲ 15 ಮಿನಿಟ್ ಟೈಮ್ ಇದ್ರೆ ಬಿಟ್ಬಿಡ್ರಿ. ನೋಡ್ತಿರ್ಬೋದು, ಇದು ಭಾಳ ಅಂದ್ರೆ ಭಾಳ ಯೂಸ್ ಐತಿ. ಎಣ್ಣೆ ಗಿಮಿಟ್ ಅಂತಾರಲ್ಲ, ಎಣ್ಣೆ ಕಲಿ ಉಳಿಯಂಗಿಲ್ರಿ, ಕಲಿ ಸಮೇತ ಹೋಗ್ತೈತಿ. ನಾನಿವಾಗ ಒಂದು 15 ಮಿನಿಟ್ ಬಿಟ್ಟಿದ್ನಿ. ನೋಡ್ತಿರ್ಬೋದು, ಅದ ಎಣ್ಣೆ ಎಲ್ಲ ಹಿಟ್ಟೊಳಗೆ ಅಬ್ಸರ್ವ್ ಆಗೈತಿ, ಅಂದ್ರೆ ಹಿಟ್ಟು ಹೀರ್ಕೊಂಡ್ಬಿಡ್ತೈತಿ ಎಣ್ಣೆನೆಲ್ಲನೂ. ಈ ರೀತಿ ಒಂದು ಕಡ್ತಾರೋ ಅಥವಾ ಒಂದು ಚಾಕು ಸಹಾಯದಿಂದ ಈ ರೀತಿ ಸರಿಸ್ಕೊಂಡ್ರೆ ಸಾಕ್ರಿ, ಈಸಿಯಾಗಿನ ಬಂದುಬಿಡ್ತೈತಿ. ಭಾಳ ಅಂದ್ರೆ ಭಾಳ ಕ್ಲೀನ್ ಆಗ್ತೈತಿ. ಪ್ರತಿ ಸಾರಿ ಈ ರೀತಿ ಎಣ್ಣೆ ಅದು ಬಿತ್ತಂದ್ರೆ ಇಡೀ ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಸಿಂಪಲ್ಲಾಗಿ ಎಲ್ಲಿ ಎಣ್ಣೆ ಬಿದ್ದಿರ್ತೈತಲ್ಲ ಅಲ್ಲಿನ ಒಂದು ಸ್ವಲ್ಪ ಈ ರೀತಿ ಹಿಟ್ಟನ್ನು ಹಾಕಿಬಿಟ್ರೆ ಅದು ಅಲ್ಲಿದಲ್ಲೇ ಕ್ಲಿಯರ್ ಆಗ್ತೈತಿ. ಮತ್ತು ಫುಲ್ ಗ್ಯಾಸ್ ಕಟ್ಟಿ ತೊಳ್ಕೊದ್ಕೊಂಡ್ರು ಕೆಲಸನೂ ತಪ್ತೈತ್ರಿ, ಈಸಿಯಾಗಿ ಮಾಡ್ಬೋದು. ನೋಡ್ತಿರ್ಬೋದು, ಒಂದು ಸ್ವಲ್ಪನೂ ಕಲಿ ಅನ್ನೋದು ಇಲ್ಲ. ನೋಡ್ರಿ, ಇವಾಗ ಕಾಣಿಸ್ತೈತಲ್ಲ, ಭಾಳ ಅಂದ್ರೆ ಭಾಳ ಈಸಿ ಟಿಪ್ಸ್ ಇದು, ಭಾಳ ಯೂಸ್ಫುಲ್ ಐತಿ. ನೀವು ಇದನ್ನು ಟ್ರೈ ಮಾಡಿರಿ, ನಿಮಗೂ ಇದು ಯೂಸ್ ಆಗ್ಬೋದು. ನೋಡ್ರಿ, ಇವಾಗ ಖಾರ ಇರ್ತೈತಲ್ಲ, ಮಸಾಲೆ ಖಾರ, ಅದು ಗಂಟು ಆಗಿಬಿಡ್ತೈತಲ್ರಿ. ಆ ರೀತಿ ಗಂಟು ಆಗಬಾರ್ದು ಅಂದ್ರೆ ಸಿಂಪಲ್ ಆಗಿರೋ ಟಿಪ್ಸನ್ನು ಫಾಲೋ ಮಾಡಬೇಕು. ನೋಡ್ರಿ, ನನ್ನ ಖಾರ ಎಷ್ಟು, ನನ್ನ ಮಸಾಲೆ ಖಾರ ಎಷ್ಟು ಉದುರಾಗೈತಲ್ಲ, ಇದಕ್ಕೆ ಸಿಂಪಲ್ಲಾಗಿ 1 ಸ್ಪೂನ್ ಆಗಷ್ಟ ಉಪ್ಪನ್ನು ಹಾಕೋಬೇಕ್ರಿ. ದಮ್ ಉಪ್ಪಿದ್ರೂ ನಡಿತೈತಿ, ಕಲ್ಸಕ್ರಿ ಅಂತೀವಲ್ಲ, ಕಲ್ಲುಪ್ಪು ಅಂತಾರೆ ಅದಕ್ಕೆ ಅದನ್ನು ಹಾಕಿರೂ ನಡಿತೈತಿ. ಮತ್ತು ಈ ರೀತಿ ಸಣ್ಣ ಉಪ್ಪು ಹಾಕಿರೂ ನಡಿತೈತ್ರಿ. ಇದಕ್ಕನ ಇವಾಗ ಮ್ಯಾಲೆ ಸ್ವಲ್ಪ ಅದನ್ನು ಹಾಕಿ ಉಪ್ಪು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮ್ಯಾಲೆ ಮುಚ್ಚಿಟ್ರೆ ಮುಗಿದ್ರಿ. ಯಾವುದೇ ಕಾರಣಕ್ಕೂ ಖಾರ ಗಂಟು ಆಗಂಗಿಲ್ಲ. ಒಮ್ಮೆ ಟ್ರೈ ಮಾಡಿರಿ. ಇವಾಗ ನೋಡ್ರಿ, ಫ್ರಿಜ್ ಒಳಗೆ ನಾವು 102 ಕಾಯಿಪಲ್ಲೆ ಅಡಿಗೆ ಎಲ್ಲ ಇಟ್ಟಿರ್ತೀವಲ್ರಿ, ಅವಾಗ ವಾಸ ಬರ್ತೈತಿ ರೀ. ಅಂದ್ರೆ ಫ್ರಿಜ್ ಸ್ಮೆಲ್ ಬರ್ತೈತಲ್ಲ, ಸ್ಮೆಲ್ ಬರ್ತೈತಿ ಹೇಳಿ ದಿನ ಫ್ರಿಜ್ ತೊಳ್ಕೊತ್ಕೊಂಡ್ರಾಗಂಗಿಲ್ಲಲ್ರಿ ಕ್ಲೀನ್ ಮಾಡೋಕೆ. ಸಿಂಪಲ್ಲಾಗಿ ಈ ರೀತಿ ಒಂದು ಬೌಲ್ ಒಳಗೆ ಸೋಡಾ ಹಾಕಿಡ್ರಿ. ಸೋಡಾನ ನೋಡ್ರಿ ಅಷ್ಟು ಹಾಕಿಟ್ಬಿಟ್ರಿ ಅಂದರೆ ಯಾವುದೇ ಕಾರಣಕ್ಕೂ ಸ್ಮೆಲ್ ಬರಂಗಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಬೇಕಾದ್ರೆ. ಯಾಕಂದ್ರೆ ಈ ರೀತಿ ಎಲ್ಲ ಅಡುಗೆ ಇಟ್ಟಿರ್ತೀವಲ್ಲ, ಸ್ಮೆಲ್ ಬರ್ತೈತ್ರಿ. ಅವಾಗ ಹಾಲನ್ನು ನಾವು ಇಲ್ಲೇ ಇಟ್ಟುವಂದ್ರೆ ಹಾಲು ಒಂಥರ ಸ್ಮೆಲ್ ಬರ್ತಾವೆ, ಹಂಗೆ ಸ್ಮೆಲ್ ಬರಂಗಿಲ್ಲ. ಈ ರೀತಿ ಒಮ್ಮೆ ಇಟ್ಟು ನೋಡ್ರಿ, ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ. ನಾನು ಯಾವಾಗ್ಲೂ ಇಡ್ತಿರ್ತೇನೋ ಇದನ್ನ ನಾವು ಮತ್ತೆ ಅದಕ್ಕಾರ ಯೂಸ್ ಮಾಡ್ಕೊಳ್ಳೋದು. ಮತ್ತೊಂದು 15 ದಿನ ಬಿಟ್ಟು ಫ್ರೆಶ್ ಆಗಿರೋ ಸೋಡಾ ಇಟ್ಟರೆ ನಡಿತೈತ್ರಿ. 15 ದಿನ ತನಕ ಬಾಳ್ಕೆ ಬರ್ತೈತಿ. ನೋಡ್ರಿ, ಇವಾಗ ಅರ್ಶಿನ ಪುಡಿ, ನಾವು ಅರ್ಶಿನ ಪುಡಿನ
ಈ ರೀತಿ ಸ್ಟೋರ್ ಮಾಡಿ ಒಮ್ಮೆ ಇಟ್ಟಿರ್ತೀವಲ್ಲ ಅದು ಗಂಟು ಆಗಿರ್ತೈತಿ ಮತ್ತು ಅದ್ರಾಗ ಹುಳ ಆಗ್ತಾವಲ್ರಿ. ಆ ರೀತಿ ಏನೂ ಆಗಬಾರ್ದು ಅಂದ್ರೆ ಸಿಂಪಲ್ಲಾಗಿ ಒಣ ಮೆಣ್ಸಿಕಾಯಿ ಇರ್ತಾವಲ್ರಿ, ಅಂದ್ರೆ ಖಾರ ಮೆಣ್ಸಿಕಾಯಿ, ಒಣ ಮೆಣ್ಸಿಕಾಯಿ ಈ ರೀತಿ ಒಂದು 2 ಅದ್ರಾಗ ಹಾಕಿಬಿಟ್ರೆ ಮುಗೀತ್ರಿ. ಯಾವುದೇ ಕಾರಣಕ್ಕೂ ಹುಳ ಅತ್ತೇನೂ ಆಗಂಗಿಲ್ಲ. ಇದತ್ತಲ್ಲ ಯಾವುದೋ ಒಂದು ಮಸಾಲೆ ಪುಡಿನ ಮಾಡಿಟ್ರು ಅದಕ್ಕೆ 1-2 ಮೆಣ್ಸಿಕಾಯಿ ಹಾಕಿಟ್ಬಿಡ್ರಿ, ಯಾವುದೇ ಕಾರಣಕ್ಕೂ ಹುಳ ಆಗಂಗಿಲ್ಲ. ನಾನು ಮಾಡಿರುವಂಥ ಈ ಟಿಪ್ಸ್ಗಳು ನಿಮ್ಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡೀನಿ. ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅನ್ನೋದು ಕಾಮೆಂಟ್ ಮಾಡಿರಿ. ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.